ರಾಜಾ ನಾಗೇಂದ್ರ ಅವರು ಒಬ್ಬ ಸ್ಕೂಲ್ ಹುಡುಗರ ಥರ ಅವ್ರಿಗೆ ನಾವು ಕತೆ ಹೇಳಬೇಕು. ಕತೆ ಹೇಳಿದ್ರೆ ಕತೆ ಬರ್ಕೋತಾರೆ ಅವರು. ನನಗೆ ಸಾಮಾನ್ಯವಾಗಿ ರಾಗ ಸಂಯೋಜನೆ ಮಾಡಿ ಮೊದಲು ಗೊತ್ತಾಗೋದಿಲ್ಲ. ಯಾಕೆಂದರೆ ರಾಗ ಸಂಯೋಜನೆ ಬರೀ ಇದರಲ್ಲಿ ಲಲ ತದ ನಾನ ಅಂತ ಏನೋ ಹೇಳ್ಬಿಡ್ತಾರೆ. ಅದ್ರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ನಾನು ಹುಟ್ಟುತ್ತಾ ನಂಗೆ ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಭಾವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬಟ್ ಸಂಗೀತದ ವಿಷಯದಲ್ಲಿ ದೇವ್ರ ದಯದಿಂದ ಅಥವಾ ಸರಸ್ವತಿ ಆಶೀರ್ವಾದದಿಂದ ನನ್ನ ಎಲ್ಲ ಚಿತ್ರದ ಹಾಡುಗಳು ಕೂಡ ಚೆನ್ನಾಗಿದೆ. ಮೊದಲೊಂದು ಇನ್ನೊಂದು ಹಾಡು ಬರುತ್ತೆ, ಅದೊಂದು ನಿಜವೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ನೋಡಿದೆ ನಾನು. ಯಾಕೋ ಗೊತ್ತೆ, ಈ ಹಾಡು ನನಗೆ ಏನು ಜ್ಞಾಪಕನೇ ಬರ್ತಾ ಇರಲಿಲ್ಲ. ಅದು ಇಲ್ವಲ್ಲ ಅದೇನು ಅಂತ ನೋಡಿದೆ. ಬಹಳ ಅಚ್ಚುಕಟ್ಟಾಗಿದೆ ಆ ಮೊದಲನೇ ಹಾಡು. ಅದರಲ್ಲಿ ಮಾಧವಿ ಇದೆ, ಕ್ಲಬ್ಬಲ್ಲಿ ಬರೋ ಹಾಗೆ ಮಾಧವಿ, ಆಮೇಲೆ ನಮ್ಮ ನಾಯಕ ವಿಷ್ಣು, ಆಮೇಲೆ ಒಂದು 10 ಡ್ಯಾನ್ಸರ್ಸ್ಗಳು ಎಲ್ಲನೂ ಲಲಿತ ಮಹಲಲ್ಲಿ ಇದನ್ನು ಶೂಟಿಂಗ್ ಮಾಡಿ ಒಂದು ಹಾಡು ಭಾಳ ಅಚ್ಚುಕಟ್ಟಾಗಿದೆ ಹಾಡೋದು. ಏನು ಈ ಕ್ಲಬ್ ಹಾಡು ಮೊದಲು ಹೆಂಗೆ ಹಾಕಿತ್ತು ಇದು ಅಂತ ನಾವು ಮೊದಲು ಅಂದ್ಕೊಂಡಿದ್ದೆ. ಆಮೇಲೆ ಅದು ನೋಡಿದಾಗ ಅದೊಂಥರ ಗಂಡು ಹೆಣ್ಣಿಗೆ ರೇಗಿಸೋದು, ಹೆಣ್ಣು ಗಂಡಿಗೆ ರೇಗಿಸೋ ಥರ. ಮನೆ ನಂಬರು ಮನೆ ನಂಬರು 120, ಬೈಕು 220, ನೀನು 420 ಅನ್ನೋ ಥರದಲ್ಲಿ ಹೀರೋಗೆ ರೇಗಿಸೋದು. ಆಮೇಲೆ ಇವನು ಏನೋ ಹೇಳ್ದು ಕೊನೆಗೆ ನಿನ್ನ ನಂಬ್ಕೊಂಡ್ರೆ ನನಗೆ ಬರೋದೇ ಸಿಗೋದೇನೆ ಆಪತ್ತು ಅಂತ ಈ ಥರ ಹೇಳಿ ಒಂದು ಸಾಂಗ್ ಮಾಡಿ ಇದ್ರ ಮಧ್ಯೆ ಗುಂಪು ಹಾಡುಗಳು, ಡ್ಯಾನ್ಸರ್ಸು ಅವರೆಲ್ಲ ಇದ್ದು ಅಮೋಘವಾಗಿ ಮೂಡಿ ಬಂದಿತ್ತು ಇದಂತ ಹಾಡಿದು. ಇದು ನಮ್ಮ ಉಡುಪಿ ಜಯರಾಮು ದೇವಿ ಇಬ್ಬರು ಅಚ್ಚುಕಟ್ಟಾಗಿ ಪಿಕ್ಚರೈಸ್ ಮಾಡಿಕೊಟ್ರು. ಇದನ್ನು ಲಲಿತ ಮಹಲಲ್ಲಿ ತೆಗೆದ್ವು. ಒಂದು ಐ ಥಿಂಕ್ 3 ದಿವಸ ಏನೋ ಶೂಟಿಂಗ್ ಮಾಡಿದ್ವು. ಇದಕ್ಕೆ ಬೇಕಾದ 120 ಬೇಕು, 420 ಬೇಕು ಅಂದರೆ 420 ಫ್ಲ್ಯಾಕ್ ಆರ್ಟ್ಸ್ಗಳ ಥರ ಅದೆಲ್ಲ ಇಟ್ಕೊಂಡೆಲ್ಲ ಮಾಡ್ತು. ಅದೆಲ್ಲ ಚೆನ್ನಾಗಿ ಬಂತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಮನೆಗೆ ಒಂದು ಹೀರೋಯಿನ್ ಬಂದಾಗ ಇದಾಗೋಗ್ಬಿಡ್ತು. ಸಾಮಾನ್ಯವಾಗಿ ಇವು ವಯಸ್ಸಾದವರು ಇದ್ದರೆ, ಫಾರ್ ಎಕ್ಸಾಂಪಲ್ ಸಾವ್ಕಾರ್ ಜಾನಕಿ ಅವರು ಇದ್ದಾರೆ. ಅವರು ಈ ಹುಡುಗಿನ ನೋಡ್ತಾರೆ, ಮಾಧವಿಯನ್ನು ನೋಡಿದ ತಕ್ಷಣವೇ ಅವ್ರಿಗೆ ಒಂದು ಭಾವನೆ ಬಂದ್ಬಿಡುತ್ತೆ, ತನ್ನ ಸೊಸೆ ಆಗೋವಳು ಅಂತ. ಅದು ಆವಾಗ ಒಂದು ಹಾಡು ಹೇಳಮ್ಮ ನೀನು ಅಂತ. ಯಾಕೆಂದರೆ ಒಂದು ಹೆಣ್ಣು ಬಂತು ಅಂದರೆ ಮದುವೆಗೋ ಅಥವಾ ಏನಾದರೂ ಕೂಡ ಇವ್ರಿಗೆಲ್ಲ ಏನು ಯೋಚಿಸಿದ್ರೆ, ನಿಂಗೆ ಹಾಡು ಬರುತ್ತಮ್ಮ, ಇದು ಬರುತ್ತಮ್ಮ, ಅದು ಬರುತ್ತಮ್ಮ ಅಂತ ಪ್ರಶ್ನೆ ಕೇಳೋದು. ಹಾಡು ಬರುತ್ತೆ ಅಂತ ಹೇಳಿದ್ರೆ ಒಂದು ಹಾಡು ಹೇಳಮ್ಮ ಅನ್ನೋದು, ಅವಳು ಹಾಡು ಹೇಳೋದು. ಆ ಥರದ್ದು ಒಂದು ಪ್ರಸಂಗ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿಟ್ಟರೆ ಅವಾಗ ಮೊದಲು ವಿಷ್ಣುನ ತೋರ್ಸೋಕೆ ಹೋಗಲ್ಲ, ಹಾಡು ಅಂತ ಹೇಳ್ತಾರೆ. ಆಮೇಲೆ ವಿಷ್ಣು ಅವರು ಬರ್ತಾರೆ. ಬಂದಾಗ ಅವಳು ನಾಚ್ಕೊಂಡಿದ್ದಾನೆ ರಂಗ ಬಾರು ಅಂತ ಒಂದು ಹಾಡು ಹೇಳ್ತಾರೆ. ಅದು ಮೊದಲು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಅಂದರೆ ಒಂದು ಕ್ಲಾಸಿಕಲ್ ಹಾಡು ಥರ ಕಾಣಿಸುತ್ತೆ. ಅದು ಕ್ಲಾಸಿಕಲ್ ಹಾಡು ಹೋಗಿದ್ದು ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಪ್ರೇಮಿ ಗೀತೆಗಳಾಗುತ್ತೆ. ಸೊ ಒಂದು ಇದರ ಥರ ಮಡಿಕೇರಿಯಲ್ಲಿ ತೆಗೆದಿದ್ದೀವಿ, ಇನ್ನೊಂದು ಕುದುರೆಮುಖದಲ್ಲಿ ತೆಗೆದಿದ್ದೀವಿ. ಆ ಪೋರ್ಷನ್ಗಳು ಅದು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಬಂದಾಗ ಯಾವಾಗ ಒಂದು ಪಲ್ಲವಿ ಅದು ಬರುತ್ತೋ, ಈ ಹಾಡು ಶುರು ಮಾಡ್ತಿದ್ದಂಗೆ ಇವ್ರು ಏನು ಮಾಡ್ತಾರೆ, ವಿಷ್ಣು ಏನು ಮಾಡ್ತಾರೆ ಅಂದರೆ ಅವರು ಮೃದಂಗ ತಂದುಬಿಡ್ತಾರೆ. ಇವರು ಮೃದಂಗ ನುಡಿಸ್ತಾ ಇರ್ತಾರೆ. ಭಾಳ ಚೆನ್ನಾಗಿದೆ ಅದು ಜೋಡಿ. ಆ ವೋಕಲ್ಲು ಇದು ಮೃದಂಗ ಈ ಮನೆ ಒಳಗಿದ್ದು ನಡೆಯುತ್ತೆ. ಇದು ಹೊರಗಡೆ ಬಂದ ತಕ್ಷಣ ಬೇರೆ ವಿದ್ದಲ್ಲಿ ಬರುತ್ತೆ. ಬೇರೆ ವಿದ್ದಲ್ಲಿ ಬಂದಾಗ ಈ ಕ್ಲಾಸಿಕಲ್ ಟಚ್ ಅಲ್ಲೂ ಇರುತ್ತೆ. ನಾವು ಹೇಗೆ ನಾನು ಕರುಣಾಮಯಿಯಲ್ಲಿ ಮಾಡಿದಾಗ ಇದು ದೇವಸ್ಥಾನ ರಾಮ ಮಂದಿರದಲ್ಲಿ ಶುರು ಆಗಿದ್ದ ಹಾಡು ಇದ್ದಕ್ಕಿದ್ದಂಗೆ ಹೆಂಗೆ ಹೋಗುತ್ತೋ ಆ ಥರ ಇದರಲ್ಲಿ ಹಾಗೆ ಫುಲ್ ಇದಕ್ಕೆ ಹೋಗಲ್ಲ, ವೆಸ್ಟರ್ನ್ ಇಲ್ಲಿ ಹೋಗಲ್ಲ, ಈ ಕ್ಲಾಸಿಕಲ್ಲೇ ಮೇಂಟೈನ್ ಮಾಡ್ಕೊಂಬಂದಿದೆ. ಅದು ತುಂಬ ಚೆನ್ನಾಗಿ ಮೂಡಿ ಬಂದ ಹಾಡಿದ್ದು ರಂಗಾಬಾರೋ ಅನ್ನೋದು. ಎಲ್ಲರೂ ಇಷ್ಟಪಟ್ಟಿರೋದು. ಸದ್ಯ ಯಾರು ಕೂಡ ಈ ಹಾಡುಗಳು ಬಂದ್ರೇ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ. ಸೊ ಆ ಥರದ್ದು ಭಾವಗೀತೆಗಳು ಆಗಲಿಲ್ಲ, ಇದೂ ಆಗಲಿಲ್ಲ. ಮೊದಲನೇ ಹಾಡಲ್ಲಿ ಅದೊಂಥರ ವಿಷ್ಣು ಅವ್ರನ್ನ ರೇಗಿಸ್ಕೊಂಡು ಮಾಡೋದ್ರಿಂದ ಅದನ್ನು 3 ಸೆಟ್ ಆಗೋಯ್ತು. ಆಮೇಲೆ ಇನ್ನೊಂದು ಕೊನೆಯದು ಮಾತಾಡೋ ಹಾಗೆ ಇಲ್ಲ, ಯಾವುದು ಇದರದ್ದು ವಿಲನ್ಗಳದ್ದೆಲ್ಲ ಇದು ಮಾಡ್ತಾರಲ್ಲ, ಅದು ಕೂಡ ಒಂಥರ ಚೆನ್ನಾಗಿದೆ. ಅದು ಕೂಡ ಒಂದು ಕ್ಯಾಚಿ ಟ್ಯೂನ್. ಅದು ಸರಿಯಾಗಿ ನನಗೆ ಜ್ಞಾಪಕ ಬರಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ. ಇವ್ರುಗಳೆಲ್ಲ ಹಾಡೋದು ಗಿಡೋದು ಎಲ್ಲನೂ. ಸೊ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ಇವತ್ತು ಈ ಗಿಡಗಳೆಲ್ಲ ಚೆನ್ನಾಗಿರೋ ಕಾರಣ ಏನು ಅಂತ ಹೇಳಿದ್ರೆ ರಾಜಾ ನಾಗೇಂದ್ರ ಅವರು ಹೆಂಗೆ ಅಂತ ಹೇಳಿದ್ರೆ ಒಬ್ಬ ಸ್ಕೂಲ್ ಹುಡುಗರ ಥರ ಅವ್ರಿಗೆ ನಾವು ಕತೆ ಹೇಳಬೇಕು. ಕತೆ ಹೇಳಿದ್ರೆ ಕತೆ ಬರ್ಕೋತಾರೆ ಅವರು. ಕತೆ ಸಂಕ್ಷಿಪ್ತವಾಗಿ ಬರ್ಕೊಂಡು ಹಾಡುಗಳ ಸನ್ನಿವೇಶ ಬರುತ್ತಲ್ಲ, ಹಾಡುಗಳ ಸನ್ನಿವೇಶ ಹಿಂದೆ ಏನು ಮುಂದೆ ಏನು ಅದೆಲ್ಲ ತಿಳ್ಕೊಂಡಿದ್ದನ್ನು ಬರ್ಕೊಂಡಿದ್ದಾನೆ ಕಂಪೋಸಿಂಗ್ ಕೂತ್ಕೊಂಡ್ರೆ ಅವರು ಇದೆಲ್ಲನೂ ಕೂಡ ಟ್ಯೂನ್ ಮಾಡಿಬಿಟ್ಟು ಇದಕ್ಕೆ ಬರ್ಸಿದ್ದು.
ಲಿಟ್ರೇಚರ್ ಬರ್ಸಿದ್ದು. ಸೊ ಲಿಟ್ರೇಚರ್ ಬರೆದುಬಿಟ್ಟು ಟ್ಯೂನ್ ಮಾಡಿಸಿದ್ದೆಲ್ಲ. ಎರಡು ವಿಧ ಇದೆ. ಒಂದು ನಾ ಹೇಳ್ದಂಗೆ, ಒಂದು ಲಿಟ್ರೇಚರು ಬರೆದುಬಿಟ್ಟು ಟ್ಯೂನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕುವೆಂಪುದು, ದ ರಾ ಬೇಂದ್ರೆದು, ಅವ್ರದ್ದು ಇವ್ರದ್ದು ಹಾಡುಗಳು, ಆಮೇಲೆ ಈ ನಮ್ಮ ಅನಂತ ಸ್ವಾಮಿ ಹಾಡಿರೋದು ಕೆಲವೆಲ್ಲ ಇರುತ್ತಲ್ಲ, ಪುತಿ ನರಸಿಂಹಾಚಾರ್ಯ ಬರೆದಿರೋದು, ಈ ಥರದ್ದೆಲ್ಲನೂ ಕೂಡ ಏನು ಮಾಡ್ತೀವಿ, ಭಾವಗೀತೆಗಳನ್ನ ತೊಗೊಂಡ್ಬಿಟ್ಟಿದ್ದಾನೆ ಅವುಗಳಿಗೆ ನಾವು ಟ್ಯೂನ್ ಕಂಪೋಸ್ ಮಾಡ್ತೀವಿ. ಕೆಲವೆಲ್ಲ ಹಿಂದೆ ಇರ್ತಾ ಅಂದರೆ ಸನ್ನಿವೇಶಕ್ಕೆ ಬೇಕು ಅಂತ ಹೇಳಿದ್ರೆ ನಾವು ಸನ್ನಿವೇಶಕ್ಕೆ ಬೇಕಾದ ರಾಗ ಸಂಯೋಜನೆನ ಇವರು ಮಾಡ್ತಾರೆ. ಸೊ ರಾಗ ಸಂಯೋಜನೆ ಮಾಡೋದಿದೆಯಲ್ಲ, ಒಂದು ರೀತಿ ಕಷ್ಟ ಸಮಾಚಾರ. ಅವರು ಮಾಡಿದ ರಾಗ ಸಂಯೋಜನೆ ನಮಗೆ ಹಿಡಿಸ್ಬೇಕು. ನಮಗೆ ನಾನು ಹಿಂದೆ ಯಾವಾಗಲೂ ಹೇಳಿದ್ದೆ, ನನಗೆ ಸಾಮಾನ್ಯವಾಗಿ ರಾಗ ಸಂಯೋಜನೆ ಮೊದಲು ಗೊತ್ತಾಗೋದಿಲ್ಲ. ಯಾಕೆಂದರೆ ರಾಗ ಸಂಯೋಜನೆ ಬರೀ ಇದರಲ್ಲಿ ಲ ತದ ನಾನ ಅಂತ ಏನೋ ಹೇಳ್ಬಿಡ್ತಾರೆ. ಅದ್ರಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಏನು ಮಾಡೋದು? ಸೊ ಒಂದು ರಾಜನ್ ನಾಗೇಂದ್ರದಲ್ಲಿ ರಾಜನ್ ಅವರು ಸಂಗೀತ ಚೆನ್ನಾಗಿ ಇಬ್ಬರಿಗೂ ಗೊತ್ತು. ರಾಜನ್ ಏನು ಅಂತ ಹೇಳಿದ್ರೆ ಕ್ಲಾಸಿಕಲ್, ಅವರು ಸ್ವತಃ ಅವರು ಪಿಟೀಲ ನುಡಿಸೋರು, ವೈಲಿನ್ ನುಡಿಸೋರು ಅವರು. ಇವರು ಹಾಡೋರು ನಾಗೇಂದ್ರಪ್ಪ ಅವರು. ಸೊ ಇದೊಂದು ಒಳ್ಳೆ ಕಾಂಬಿನೇಷನ್ನು. ಅವ್ರು ಟ್ಯೂನ್ ಕಂಪೋಸ್ ಮಾಡ್ತಿದ್ದಂಗೆ ಇವರು ಅದನ್ನು ರಾಗನ ಸಂಯೋಜನೆ ಏನಿದೆಯೋ ಅದನ್ನು ಇದು ಮಾಡೋರು, ಅದು ಹೇಳೋರು, ರಾಗ ಹೇಳೋರು, ನಮಗೆ ಕೇಳಿಸೋರು. ನಮಗೆ ಕೇಳಿಸಿದಾಗ ನನಗೆ ಮೊದಲು ಗೊತ್ತಾಗ್ತಾನೆ ಇರಲಿಲ್ಲ. ಅವಾಗ ನಾನು ಹೇಳ್ದೆ, ಇದಂಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಂದು ಸತಿ ಹೇಳಿ ಸರ್ ಅಂತ. ಸೊ 2 ಸತಿ, ಇನ್ನೊಂದು ಸತಿ ಸರ್ ಯೋಚನೆ ಮಾಡುವ, ಏನಾದ್ರು ಬರುತ್ತಾ, ಆ ಗುಂಗೆ ಏನಾದ್ರು ತಲೆಯಲ್ಲಿ ಹೋಗುತ್ತಾ, ಬಂದಿದೆಯಾ ಅಂತ. ಈಗ ಗೊತ್ತಾಗಲಿಲ್ಲ. 2 ಸತಿ ಗೊತ್ತಾಗಿಲ್ಲ, 3 ಸತಿ ಗೊತ್ತಾಗಿಲ್ಲ. ಇನ್ನೊಂದು ಸತಿ ಸರ್ ಅಂತ. 4ನೇ ಸತಿ ನನಗೆ ಗೊತ್ತಿಲ್ಲದೇ ಅವ್ರು ಏನು ರಾಗ ಹೇಳಿದ್ರು ಆ ರಾಗ ನಾನು ಹೇಳೋಕ್ಕೆ ಶುರು ಮಾಡಿಬಿಟ್ಟೆ. ಯಾವಾಗ ಅದು ಹೇಳಿದ್ನೋ ನಾನು, ಓಕೆ ಸರ್, ಈ ಹಾಡಿಗೆ ಇದೇ ಸರ್ ರಾಗ, ನನಗೆ ಓಕೆ ಆಗೋಯ್ತು ಸರ್, ನೀವು ಬೇರೆ ಹಾಡು ತೊಗೊಳ್ಳಿ ಸರ್, ಇದಕ್ಕೆ ನೀವು ಪೂರ್ತಿ ಇದು ಮಾಡ್ಕೊಳ್ಳಿ ಸರ್ ಅಂತ ಹೇಳಿಬಿಟ್ಟೆ. ಸೊ ನನಗೆ ಹಾಡು ಯಾಕೆಂದರೆ ನಾನು ಹುಟ್ಟುತ್ತಾ ನಂಗೆ ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಭಾವ ಗೊತ್ತಿಲ್ಲ, ಏನೂ ಗೊತ್ತಿದ್ದೇನೆ ಬಂದ್ಬಿಟ್ಟು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗ್ಬಿಟ್ಟು ಡೈರೆಕ್ಟರ್ ಆಗಿಬಿಟ್ಟಿದ್ದೇನೆ. ಸೊ ನಾವು ಈಗ ನಮ್ಮ ಮೇಲೆ ನಂಬಿರುತ್ತೆ ಸರ್, ಪ್ರೊಡ್ಯೂಸರ್ ನಮ್ಮನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ನಾವು ಮಾಡೋ ಕೆಲಸಗಳಲ್ಲೇ ಅವ್ರಿಗೆ ತೃಪ್ತಿ ಸಿಗಬೇಕು. ಸೊ ಭಾಳ ಕಷ್ಟ ಇದೆ. ಡೈರೆಕ್ಟ್ರು ಎಲ್ಲನೂ ತಲೆಗೆ ಇಟ್ಕೊಂಡಿದ್ದೇನೆ ಮಾಡೋದಿದೆಯಲ್ಲ, ಭಾಳ ಕಷ್ಟದ ಸಮಾಚಾರ. ಅದು ಒಂದೊಂದು ಸತಿ ಸಿಗುತ್ತೆ, ಒಂದೊಂದು ಸತಿ ಸಿಗಲ್ಲ. ಬಟ್ ಸಂಗೀತದ ವಿಷಯದಲ್ಲಿ ದೇವ್ರ ದಯದಿಂದ ಅಥವಾ ಸರಸ್ವತಿ ಆಶೀರ್ವಾದದಿಂದ ನನ್ನ ಎಲ್ಲ ಚಿತ್ರದ ಹಾಡುಗಳು ಕೂಡ ಚೆನ್ನಾಗಿದೆ. ಎಷ್ಟೋದು ಡಬಲ್ ಡಿಸ್ಕ್ ಇದೆ, ಪ್ಲ್ಯಾಟಿನಮ್ ಡಿಸ್ಕ್ಗಳಾಗಿದೆ. ಪ್ಲ್ಯಾಟಿನಮ್ ಅಂದರೆ ಸೇಲ್ಸಲ್ಲಿ 3 ಪಟ್ಟೇನೋ ಜಾಸ್ತಿ ಆದದೇನೋ ಪ್ಲ್ಯಾಟಿನಮ್ ಡಿಸ್ಕ್ ಅಂತೆ. ಆ ಥರದ್ದು ನನ್ನ ಎಲ್ಲ ಚಿತ್ರಗಳು ಪ್ಲ್ಯಾಟಿನಮ್ ಡಿಸ್ಕ್ ಆಗಿದೆ. ಒಬ್ಬ ಸಂಗೀತ ಬರದೇ ಇದ್ದವನು, ರಾಗ ಗೊತ್ತಿಲ್ಲದೆ ಇದ್ದವನು, ಅವನು ನಿರ್ದೇಶನದ ಇದರಲ್ಲಿ ಇಷ್ಟೊಂದು ಸಂಗೀತ ಬಂದಿದೆ ಅಂದರೆ ನಾನು ನಿಜವಾಗ್ಲೂ ಸಂತೋಷ ಆಗುತ್ತೆ ನನಗೆ. ಎಲ್ಲಿ ಕಾಲ್ಗೆ ಏಟು ಬಿದ್ದಿರುತ್ತೋ, ಆ ಗುಂಡು ಏಟು ಬಿದ್ದಿರುತ್ತೋ, ಆ ಜಾಗದಲ್ಲಿ ಇದ್ದಾನೆ ಆ ಮಚ್ಕತ್ತಿಲಿ ಪಟಾರ್ ಅಂತ ಹೊಡ್ಕೊಂಡ್ರೆ ಆಗ್ತಾ ಚಿಲ್ ಅಂತ ಚೆಲ್ಲುತ್ತೆ. ಇದೆಲ್ಲ ಭಾಳ ಥ್ರಿಲ್ ಆಗಿದೆ. ಇದು ಸ್ಟಂಟ್ ಮಾಸ್ಟರ್ ಟೈಕಲ್ಲ, ಇದು ಡೈರೆಕ್ಟರ್ ಕಲ್ಪನೆ. ಇದು ಭಾಳ ಮಜವಾಗಿದೆ.